ಸೊ ಹೈ ಫ್ರೆಂಡ್ಸ್ ಬನ್ನಿ ನೋಡೋಣ ನಾಳಿನ ದಿನ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎಲ್ಲಿ ಟ್ರೇಡ್ ಮಾಡುತ್ತೆ ಮತ್ತು ಯಾವ ರೀತಿ ಟ್ರೇಡ್ ಮಾಡುತ್ತೆ ಸ್ವಲ್ಪ ನೋಡೋಣ. ಸೊ ನಾವು ಡಿಸ್ಕಷನ್ ಮಾಡಿದ ಪ್ರಕಾರ ಮಾರ್ಕೆಟ್ ಏನಿರುತ್ತಪ್ಪ ಅಂದ್ರೆ ಇಲ್ಲಿ ಒಂದು ಚಿಕ್ಕದಾಗಿ ಡಬಲ್ ಪ್ಯಾಟರ್ನ್ ಮಾಡ್ಕೊಂಡಿತ್ತು. ಮತ್ತೆ ಡಬಲ್ ಪ್ಯಾಟರ್ನ್ ಬ್ರೇಕ್ ಮಾಡಕ್ಕೆ ಫೇಲ್ ಮಾಡಕ್ ಬಂದ್ರು ಕೂಡ ಮತ್ತೆ ಏನಾಗಿತ್ತಪ್ಪ ಚಿಕ್ಕದಾಗಿ ಡಬಲ್ ಪ್ಯಾಟರ್ನ್ ಮಾಡ್ಕೊಂಡು ಇಲ್ಲಿ ಏನಾಗಿತ್ತಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು. ಓಕೆ, ಸೊ ಇಲ್ಲೊಂದು ಡಬಲ್ ಪ್ಯಾಟರ್ನ್ ಆಗಿತ್ತು, ಆಮೇಲೆ ಇದೊಂದು ಕೂಡ ಡಬಲ್ ಪ್ಯಾಟರ್ನ್ ಆಗಿತ್ತು. ಓಕೆ, ಆಮೇಲೆ ಇದನ್ನು ನೋಡ್ಕೊಂಡ್ರೆ ಇದನ್ನು ಕೂಡ ಒಂದು ಏನಾಗಿತ್ತಪ್ಪ ಅಂದ್ರೆ ದೊಡ್ಡದಾಗಿತ್ತು ಡಬಲ್ ಪ್ಯಾಟರ್ನ್ ಅಂತ ಕಾಣಬಹುದು. ಹೌದಾ? ಸೊ ಈ ಡಬಲ್ ಪ್ಯಾಟರ್ನ್ ಆದ ಕೂಡಲೇ ಇದೇನಿದೆ ಇಲ್ಲಿ ಒಂದು ನೆಕ್ಲೈನ್ ಇದೆ ಅಂತ ಹೇಳಿದ್ರು. ಓಕೆ, ಎಲ್ಲಿವರೆಗೂ ಇದು ನೆಕ್ಲೈನ್ ಬ್ರೇಕ್ ಮಾಡಂಗಿಲ್ಲ. ಓಕೆ, ಎಲ್ಲಿವರೆಗೂ ಇದು ನೆಕ್ಲೈನ್ ಬ್ರೇಕ್ ಮಾಡಂಗಿಲ್ಲ ಅಲ್ಲಿವರೆಗೂ ಏನಾಗಿಲ್ಲಪ್ಪ ಮಾರ್ಕೆಟ್ ಕೆಳಗಡೆ ಬರಲ್ಲ ಅಂತ ಇದೆ. ಅದ್ರ ಜೊತೆಗೆ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ 50,800ರಿಂದ 51,000ಕ್ಕೆ ಏನಾಗಿತ್ತಪ್ಪ ಅಂದ್ರೆ ಒಂದು ಸಿಗದಿರ್ತಕ್ಕಂಥ ಒಂದು ಬುಲಿಶ್ ಏನಾಗಿತ್ತಪ್ಪ ಅಂದ್ರೆ ಝೋನ್ ರೆಡಿ ಆಗಿತ್ತು. ಓಕೆ, ಸೊ ಈ ಒಂದು ಬುಲಿಶ್ ಝೋನ್ ಅನ್ನು ಬ್ರೇಕ್ ಮಾಡಬೇಕು ಮತ್ತು 50,800 ಬ್ರೇಕ್ ಮಾಡ್ಕೊಂಡು ಅವಾಗ ಕೆಳಗಡೆ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡ್ತಪ್ಪ ಏನ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಕೆಳಗಡೆ ಬರೋದಕ್ಕೆ ನಾವು ಒಂದು ಡಿಸ್ಕಷನ್ ಮಾಡಿದ್ವಿ. ಓಕೆ, ಸೊ ಅದೇ ರೀತಿಯಾಗಿ ಏನಾಗ್ತಪ್ಪ ಅಂದ್ರೆ ಮಾರ್ಕೆಟ್ ಸುಮಾರು ಒಂದು 7 ದಿವಸ ಆಯ್ತು. ಓಕೆ, ಟೋಟಲ್ ಆಗಿ ಏನಾಗ್ತಪ್ಪ ಮಾರ್ಕೆಟ್ 7 ದಿವಸ ಆಯ್ತು. ಮಾರ್ಕೆಟ್ ಏನಂತಪ್ಪ ಅಂದ್ರೆ ಇದೇ ಒಂದು ಝೋನ್ ದಲ್ಲಿ ಮಾರ್ಕೆಟ್ ಟ್ರೇಡ್ ಮಾಡ್ತಾ ಇದೆ. ಅಂಡ್ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇದೇ ಝೋನ್ ದಲ್ಲಿ ಟ್ರೇಡ್ ಮಾಡ್ತಾ ಇರೋದ್ರಿಂದ ಕನ್ಫರ್ಮೇಷನ್ ಆಗ್ತಾ ಇರೋದ್ರಿಂದ ಮೇನ್ ಇಂಪಾರ್ಟೆಂಟ್ ಈ ಒಂದು ಝೋನ್ ಇದೆಯಲ್ಲ. ಓಕೆ, 52,100 ಮತ್ತು 51,800 ಇದೇನು ಝೋನ್ ಇದೆ, ಇದು ಒಂದು ಬೇರೆ ಝೋನ್ ಇತ್ತು ಮತ್ತು ಇದು ರೆಸಿಸ್ಟೆನ್ಸ್ ಝೋನ್ ಇತ್ತು. ಓಕೆ, ಇದು ಏನಪ್ಪಾ ರೆಸಿಸ್ಟೆನ್ಸ್ ಝೋನ್ ಇತ್ತು. ಈ ರೆಸಿಸ್ಟೆನ್ಸ್ ಝೋನ್ ಹತ್ರ ಮಾರ್ಕೆಟ್ ಏನಪ್ಪಾ ಅಂದ್ರೆ ಕಂಟಿನ್ಯೂಸ್ ಆಗಿ ಕನ್ಸಲ್ಟೇಷನ್ ಆಗ್ತದೆ. ಯಾವಾಗ ಈ ಒಂದು ರೆಸಿಸ್ಟೆನ್ಸ್ ಝೋನ್ ಅನ್ನ 52,200 ಇದು ಬ್ರೇಕ್ ಮಾಡತ್ತಾ ಅವಾಗ ಏನಾಗುತ್ತಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಎಲ್ಲಿವರೆಗೂ ಹೋಗೋದಪ್ಪ ಅಂದ್ರೆ 54,000 ಕೂಡ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ರೀಚ್ ಆಗ್ತಿರೋ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಓಕೆ, ಇದನ್ನ ಒಂದ್ ಸ್ವಲ್ಪ 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ ನೋಡ್ರಿ, ಇದನ್ನ ಸ್ವಲ್ಪ ನೋಡ್ಕೊಂಡ್ರೆ ಈ ಒಂದು ಏರಿಯಾದಲ್ಲಿ ಏನಾಗಿತ್ತಪ್ಪ ಮಾರ್ಕೆಟ್. ಓಕೆ, 50,800 ಮತ್ತು 50,600 ಈ ಒಂದು ಏರಿಯಾದಲ್ಲಿ ಆಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ಕಂಟ್ರೋಲ್ಸ್ ಆಗಿ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಬೇರೆ ಝೋನ್ ಇತ್ತು. ಈ ಬೇರೆ ಝೋನ್ ಮಾರ್ಕೆಟ್ ಏನಂತಪ್ಪ ಎಟ್ಟೆ ಫೇಲ್ ಮಾಡಿರ್ಲಿಲ್ಲ. ಓಕೆ, ಕೆಳಗಡೆ ಬ್ರೇಕ್ ಮಾಡಿರ್ಲಿಲ್ಲ. ನೋಡ್ರಿ, ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಕನ್ಸೋಲೇಷನ್ ಆಗಿತ್ತು. ಕನ್ಸೋಲೇಷನ್ ಆದ್ರೂ ಕೂಡ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ನಾನು ನಿಮ್ಗೆ ಹೇಳಿದ್ದೆ ಈ 50,600 ಯಾವಾಗ ಸಕ್ಸಸ್ಫುಲ್ ಆಗಿ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬರುತ್ತೆ ಅವಾಗ ಏನಾಗುತ್ತಪ್ಪ ಕೆಳಗಡೆ ಬರುತ್ತೆ. ಇಲ್ಲಪ್ಪ ಅಂದ್ರೆ ಮಾರ್ಕೆಟ್ ಏನಾಗುತ್ತಪ್ಪ ಇಲ್ಲಿ ಕೆಳಗಡೆ ಬಂದು ಮೇಲ್ಗಡೆ ರಿವರ್ಸ್ ಆಗ್ತಕ್ಕಂಥ ಚಾನ್ಸಸ್ ಇದೆ ಅಂತ ನಿಮ್ಗೆ ಹೇಳಿದ್ವಿ. ಆದ್ರೆ ಮಾರ್ಕೆಟ್ ಏನಾಗಿತ್ತಪ್ಪ ಇಲ್ಲೇ ಕನ್ಸಲ್ಟೇಷನ್ ಆಗಿತ್ತು. ಮಾರ್ಕೆಟ್ ನಿನ್ನಿಂದ ಇಲ್ಲಿ ಓಪನ್ ಆಗಿ ಕೆಳಗಡೆ ಓಪನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗಿ ಸ್ವಲ್ಪ ಕ್ಲೋಸ್ ಮಾಡಿತ್ತು ಮೇಲ್ಗಡೆ. ಓಕೆ, ಇವತ್ತಿನ ನಾನು ಏನಾಗಿತ್ತಪ್ಪ ಅಂದ್ರೆ ಇದೇ ರೀತಿಯಾಗಿ ಗ್ಯಾಪ್ ಡೌನ್ ಓಪನ್ ಆಗಿ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಏನಾಗಿತ್ತಪ್ಪ ಅಂದ್ರೆ ಟ್ರೇಡ್ ಮಾಡಿದ್ರೆ. ಹೌದಾ? ಸೊ ಇಲ್ಲೇನಪ್ಪಾ ಅಂದ್ರೆ ಮಾರ್ಕೆಟ್ ಏನಪ್ಪಾ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ಇಲ್ಲಿ ಬಯರ್ಸ್ ಇದೆ. ಓಕೆ, ಹೆವಿ ಆಗಿರ್ತಕ್ಕಂಥ ಬಯರ್ಸ್ ಇರೋದ್ರಿಂದ ಮಾರ್ಕೆಟ್ ದಲ್ಲಿ ಈ ಒಂದು ಝೋನ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. 50,800 ಆಮೇಲೆ 52,000. ಓಕೆ, ಈ ಒಂದು ಝೋನ್ ಏನಪ್ಪಾ ಅಂದ್ರೆ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಈ ಸದ್ಯಕ್ಕೆ. ಓಕೆ, 51,800 ಮತ್ತು 52,000. ಓಕೆ, ಈ ಒಂದು ಝೋನ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಝೋನ್ ಆಗಿರೋದ್ರಿಂದ ಯಾವಾಗ 52,150 ಕಂಟಿನ್ಯೂಸ್ ಆಗಿ ಸ್ವಲ್ಪ ಮಾರ್ಕೆಟ್ ಸಸ್ಟೈನ್ ಆಗಿ ಮೇಲ್ಗಡೆ ಬ್ರೇಕ್ ಮಾಡುತ್ತೆ ಅವಾಗ ಏನಾಗುತ್ತಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗುತ್ತೆ. ಇಲ್ಲಪ್ಪ ಅಂದ್ರೆ ಏನಾಗ್ತಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಇಲ್ಲಿ ಏನಾಗ್ತಪ್ಪ ಅಂದ್ರೆ ಇದೇ ಒಂದು ಝೋನ್ ಇದೆ. ಯಾವ್ದಪ್ಪ ಅಂತಂದ್ರೆ ಈ 50,600 50,800 ಕೆಳಗಡೆ ಇರ್ತಕ್ಕಂಥ ಒಂದು ಬುಲಿಶ್ ಝೋನ್ ಮತ್ತು ಮೇಲ್ಗಡೆ ಇರ್ತಕ್ಕಂಥದ್ದು 51,800ರಿಂದ 52,150. ಓಕೆ, ಸೊ ಈ ಒಂದು ಝೋನ್ ದಲ್ಲಿ ಮಾರ್ಕೆಟ್ ಏನಾಗ್ತಪ್ಪ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಇಲ್ಲಿ ಟ್ರೇಡ್ ಮಾಡತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಸೊ ಇಲ್ಲಿ ಕೆಳಗಡೆ ಬ್ರೇಕ್ ಮಾಡೋದಿತ್ತಪ್ಪ ಅಂದ್ರೆ 50,600 ಬ್ರೇಕ್ ಮಾಡಬೇಕು. ಮೇಲ್ಗಡೆ ಬ್ರೇಕ್ ಮಾಡೋದಿತ್ತಪ್ಪ ಅಂದ್ರೆ 52,150 ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಟ್ರೇಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು. ಅವಾಗ ಮಾತ್ರ ಏನಾಗುತ್ತಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಓಕೆ, ಸೊ ಇದು ಟೋಟಲ್ ಆಗಿ ಏನಪ್ಪಾ ಅಂದ್ರೆ ಈ ಒಂದು ಝೋನ್ ದಲ್ಲಿ ಮಾರ್ಕೆಟ್ ಇವಾಗ ಸಿಕ್ಕಾಕೊಂಡಿದೆ. ಕೆಳಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಕೆಳಗಡೆ ಹೋಗುತ್ತಾ, ಮೇಲ್ಗಡೆ ಬ್ರೇಕ್ ಮಾಡ್ತಂದ್ರೆ ಮೇಲ್ಗಡೆ ಹೋಗುತ್ತೆ. ಕಮ್ಮಿ ಮೇಲ್ಗಡೆ ಬ್ರೇಕ್ ಮಾಡೋದ್ರ ಸಾಧ್ಯತೆಗಳು ಜಾಸ್ತಿ ಯಾಕಪ್ಪ ಅಂದ್ರೆ ತುಂಬಾ ದಿನಗಳಿಂದ ಡೌನ್ ಟ್ರೇಡ್ ಬಂದ ತಕ್ಷಣ ಅಪ್ ಟ್ರೆಂಡ್ ಸ್ಟಾರ್ಟ್ ಮಾಡ್ಕೊಂಡು ಇಲ್ಲಿ ಕನ್ಫರ್ಮೇಷನ್ ಆಗ್ತಾ ಇರೋದ್ರಿಂದ ಎಲ್ಲಿವರೆಗಪ್ಪ ಅಂದ್ರೆ 24ನೇ ತಾರೀಕಿನಿಂದ ಇವತ್ತು ಏಪ್ರಿಲ್ 4. ಓಕೆ, ಏಪ್ರಿಲ್ 3. ಇಷ್ಟು ದಿನ ಏನಾಗಿತ್ತಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಒಂದೇ ಸೈಡ್ ಮಾರ್ಕೆಟ್ 7 ದಿನಗಳ ಕಾಲ ಏನಾಗಿತ್ತಪ್ಪ ಮಾರ್ಕೆಟ್ ಒಂದೇ ಸೈಡ್ ಒಂದೇ ಝೋನ್ ದಲ್ಲಿ ಮಾರ್ಕೆಟ್ ಟ್ರೇಡ್ ಮಾಡಿರೋದ್ರಿಂದ ಇಲ್ಲಿ ಏನ್ ಮಾಡಬಹುದಪ್ಪ ಅಂದ್ರೆ ಸಾಧ್ಯತೆಗಳು ಮಾರ್ಕೆಟ್ ಯಾವ ಸೈಡ್ ಬ್ರೇಕ್ ಮಾಡುತ್ತಾ ಆ ಸೈಡ್ ಏನಿಲ್ಲಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿ 1,000 ಪಾಯಿಂಟ್ ಅಂತ ಮೂವ್ಮೆಂಟ್ ಆಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಮಾರ್ಕೆಟ್ ಮೇಲಿನ ಸೈಡ್ ಮತ್ತು ಕೆಳಗಿನ ಸೈಡ್ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತದೆ ಅಂತಕ್ಕಂಥದ್ದನ್ನ ಒಂದು ವಿಚಾರ ಮಾಡ್ಕೊಂಡು ನೀವು ಟ್ರೇಡ್ ಮಾಡೋದು ತುಂಬಾ ಒಳ್ಳೆಯದಂತ ನನ್ನ ಒಂದು ಅಭಿಪ್ರಾಯ. ಓಕೆ, ಸೊ ಅದೇ ರೀತಿಯಾಗಿ ಈ ಒಂದು ಬ್ಯಾಂಕ್ ನಿಫ್ಟಿನ ನೋಡ್ಕೊಂಡ್ರೆ ಸಾರಿ ನಿಫ್ಟಿನ ನೋಡ್ಕೊಂಡ್ರೆ ಓಕೆ, ಸೊ ನಿಫ್ಟಿ ಒಳಗೆ ನೋಡ್ರಿ ನಾನು ನಿಮ್ಗೆ ಏನ್ ಹೇಳ್ತಪ್ಪ ಅಂದ್ರೆ ನಿಫ್ಟಿ ಒಳಗೆ ಕಂಟಿನ್ಯೂಸ್ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ಇಲ್ಲಿ ಸೆಲ್ಲಿಂಗ್ ಝೋನ್ ದಲ್ಲಿತ್ತು. ಓಕೆ, ಸೊ ಇಲ್ಲಿ ಸಪೋರ್ಟ್ ತಗೋತಾ ಇತ್ತು.
ಆಮೇಲೆ ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇಲ್ಲಿ 24,000 ಏನಪ್ಪಾ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಇತ್ತು, ಮತ್ತು ಇಲ್ಲಿ ಕೆಳಗಡೆ ಇರ್ತಕ್ಕಂಥದ್ದು 23,800 ಏನಾಗಿತ್ತಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಮಾಡ್ಕೊಂಡು ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿನೂ ಕೂಡ ಒಂದು ರೆಸಿಸ್ಟೆನ್ಸ್ ಮಾಡ್ಕೊಂಡಿತ್ತು. ಓಕೆ, ಇಲ್ಲಿನೂ ಕೂಡ ಬ್ರೇಕ್ ಮಾಡಿತ್ತು, ಇಲ್ಲಿನೂ ಕೂಡ ಬ್ರೇಕ್ ಮಾಡಿತ್ತು, ಆಮೇಲೆ ಇಲ್ಲಿನೂ ಕೂಡ ಬ್ರೇಕ್ ಮಾಡಿತ್ತು. ಓಕೆ, ಆಮೇಲೆ ಇಲ್ಲಿನೂ ಕೂಡ ಬ್ರೇಕ್ ಮಾಡಿತ್ತು. ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಕೆಳಗಡೆ ಫಾಲ್ ಆಗಬೇಕಿತ್ತು, ಬಟ್ ಏನಾಗ್ತದೆ ಇಲ್ಲಪ್ಪ ಅಂದ್ರೆ ಫಾಲ್ ಆಗದೆ ಮಾರ್ಕೆಟ್ ಏನಿದೆ ಕಂಟಿನ್ಯೂಸ್ ಆಗಿ ಈ ಒಂದು ಝೋನ್ ಅಲ್ಲಿ, ಯಾವ್ದಪ್ಪ ಅಂದ್ರೆ ಈ ಒಂದು ಝೋನ್. ಓಕೆ, 23,250 ಈ 23,250 ಝೋನ್ದಲ್ಲಿ ಏನಪ್ಪಾ ಅಂದ್ರೆ ಕಂಟಿನ್ಯೂಸ್ ಮಾರ್ಕೆಟ್ ಇಲ್ಲಿ ಟ್ರೇಡ್ ಮಾಡ್ತಾ ಇರೋದ್ರಿಂದ ಮಾರ್ಕೆಟ್ ಏನ್ ಮಾಡ್ಬೋದಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಈ ಒಂದು ಝೋನ್ ಅನ್ನ ಕ್ಲೋಸ್ ಮಾಡ್ಕೊಂಡು 23,500. ಓಕೆ, ಈ 23,500 ಏನಾದ್ರು ಮಾರ್ಕೆಟ್ ಮತ್ತೆ ಏನಾದ್ರು ಮೇಲ್ಗಡೆ ಬ್ರೇಕ್ ಮಾಡ್ಕೊಂಡು ಮತ್ತೆ ಈ ಒಂದು ಸೈಡ್ ಅಲ್ಲಿ ಏನಾದ್ರು ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ರೆ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇಲ್ಲಿ ಏನಾದಪ್ಪ ಅಂದ್ರೆ ಇಲ್ಲಿ ಜಾಸ್ತಿ ಇದೆ. ಓಕೆ, ಆದ್ರೆ ಒಂದು ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಗಿ ಕೆಳಗಡೆ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ನಮ್ಗೆ ಟ್ರೇಡ್ ಟಾರ್ಗೆಟ್ ಎಲ್ಲಿ ತನಕ ಸಿಗ್ಬೋದಪ್ಪ ಅಂತ ಈ ಒಂದು ಏರಿಯಾವರೆಗೆ ಸಿಗ್ಬೋದು 22,800. ಓಕೆ, 22,800 ಕೂಡ ಮಾರ್ಕೆಟ್ ಏನಪ್ಪ ಅಂದ್ರೆ ಟಾರ್ಗೆಟ್ ನಾವು ನೋಡ್ತಕ್ಕಂಥ ಇಲ್ಲಿ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಇದನ್ನು ಸ್ವಲ್ಪ ಒಂದು 15 ಸ್ಟಾಂಪ್ ನೋಡ್ಕೊಂಡ್ರೆ ಇಲ್ಲಿ ನೋಡ್ರಿ, ಇನ್ನೇನಪ್ಪ ಅಂದ್ರೆ ಈ ಒಂದು ಏರಿಯಾ ಏನಾಗಿತ್ತಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 23,400. ಯಾಕಪ್ಪ ಅಂದ್ರೆ ಇಲ್ಲಿ ಬೇರೆ ಬಂದಿತ್ತು, ಇದು ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆ ಟ್ರೇಡ್ ಮಾಡ್ತಿತ್ತು. ಬಟ್ ಇಲ್ಲಿ ಮೇಲ್ಗಡೆ ಇಲ್ಲಿ ಕೆಳಗಡೆ ಇರ್ತಕ್ಕಂಥದ್ದಪ್ಪ ಅಂದ್ರೆ ಈ ಒಂದು ಝೋನ್ 23,100. ಈ ಒಂದು ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಕಂಟಾಗಿ ಮೇಲ್ಗಡೆ ಹೋಗಿತ್ತು, ಮತ್ತೆ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ರಿವರ್ಸ್ ಫುಲ್ ಬ್ಯಾಕ್ ತಗೊಂಡಿತ್ತು, ಇಲ್ಲಿನೂ ಕೂಡ ಫುಲ್ ಬ್ಯಾಕ್ ತಗೊಂಡಿತ್ತು, ಇಲ್ಲಿನೂ ಕೂಡ ಫುಲ್ ಬ್ಯಾಕ್ ಮಾರ್ಕೆಟ್ ತಗೊಂಡಿತ್ತು. ಹೌದಾ, ಸೊ ನಾಳಿಂದ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಈ ಒಂದು ಝೋನ್ ತುಂಬಾ ಇಂಪಾರ್ಟೆಂಟ್ ಯಾವ್ದಪ್ಪ 23,400 ಮತ್ತು 23,100. ಓಕೆ, ಈ ಒಂದು ಮುನ್ನೂರು ಝೋನ್ ದಲ್ಲಿ ಮಾರ್ಕೆಟ್ ಏನಪ್ಪ ಅಂದ್ರೆ ಟ್ರೇಡ್ ಮಾಡ್ಕೊಂಡು ಕೆಳಗಡೆ ಬಂತಪ್ಪ ಅಂತಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿ ಸಿಕ್ಕಾಕೋತಪ್ಪ ಅಂದ್ರೆ ಕೆಳಗಡೆ ಬಂತಪ್ಪ ಅಂದ್ರೆ ಈ ಒಂದು ಏರಿಯಾಕ್ಕೆ ಸಿಕ್ಕಾಕೊಳ್ಳುತ್ತೆ. ಯಾವ್ದಪ್ಪ ಅಂದ್ರೆ 23,50ಕ್ಕೆ. ಆಮೇಲೆ ಅದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಆಯ್ತಪ್ಪ ಅಂದ್ರೆ 23,000 ಕೂಡ ಮಾರ್ಕೆಟ್ ಇಲ್ಲಿ ಕೆಳಗಡೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬಟ್ ಮೇಲ್ಗಡೆ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಈ ಒಂದು 23,400 ಯಾವಾಗ ಸಕ್ಸಸ್ಫುಲ್ ಆಗಿ ಕ್ರಾಸ್ ಮಾಡ್ಕೊಂಡು ಮೇಲ್ಗಡೆ ಈ ಒಂದು ಸ್ವಲ್ಪ ಇಲ್ಲಿ ಟ್ರೇಡ್ ಮಾಡ್ಕೊಂಡು ಮೇಲ್ಗಡೆ ಹೋಗುತ್ತಲ್ಲ, ಅವಾಗ ಏನಾಗುತ್ತಪ್ಪ ನಮ್ಗೆ ಈಸಿ ಆಗಿರ್ತಕ್ಕಂಥ ಟಾರ್ಗೆಟ್ಗಳು 23,500 ಮತ್ತು 23,600 ಮತ್ತು 23,700 ಈ ರೀತಿ ಆಗಿರ್ತಕ್ಕಂಥ ಟಾರ್ಗೆಟ್ಗಳು ನಮ್ಗೆ ಏನಾಗ್ತಪ್ಪ ಅಂದ್ರೆ ಸಿಗ್ತಾ ಹೋಗ್ತಾವೆ. ಓಕೆ, ಸೊ ಒಂದು ಏನಾದ್ರು ಗ್ಯಾಪ್ ಅಪ್ ಓಪನ್ ಆಗಿ ಸ್ವಲ್ಪ ಇಲ್ಲಿ ಕನ್ಸೋಲೇಷನ್ ಆಗಿ, ಓಕೆ, ಗ್ಯಾಪ್ ಅಪ್ ಓಪನ್ ಆಗಿ ಕನ್ಸೋಲೇಷನ್ ಆಗಿ ಸ್ವಲ್ಪ ಮೇಲ್ಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಓಕೆ, ಮೇಲ್ಗಡೆ ಬ್ರೇಕ್ ಮಾಡ್ತಾ ಫಸ್ಟ್ ಟಾರ್ಗೆಟ್ ನಮಗೆ 23,500, ಆಮೇಲೆ ನೆಕ್ಸ್ಟ್ ಟಾರ್ಗೆಟ್ 23,600 ಮತ್ತು 23,700 ಈ ರೀತಿ ಆಗಿರ್ತಕ್ಕಂಥ ಟಾರ್ಗೆಟ್ ನಾವು ಏನ್ ಮಾಡ್ತಪ್ಪ ಅಂದ್ರೆ ಇಲ್ಲಿ ನಮ್ಗೆ ಸಿಗ್ತಕ್ಕಂಥ ಸಾಧ್ಯತೆಗಳು. ಓಕೆ, ಸೊ ಏನಾದ್ರು 23,600 ಏನಾದ್ರು ಟಾರ್ಗೆಟ್ ಕ್ರಾಸ್ ಮಾಡ್ತಾರೆ. ಓಕೆ, ಈ ಒಂದು ಟಾರ್ಗೆಟ್ 23,600 ಏನಾದ್ರು ಈ ಒಂದು ಟಾರ್ಗೆಟ್ ಏನಾದ್ರು ಕ್ರಾಸ್ ಮಾಡ್ತಪ್ಪ ಅಂದ್ರೆ ಮತ್ತೆ ಅವಾಗ ಏನಾಗ್ತಪ್ಪ ಈ ಒಂದು ಝೋನ್ ದಲ್ಲಿ ಬಂದ್ಬಿಟ್ಟು ಮತ್ತೆ ಕನ್ಸಲ್ಟೇಷನ್ ಆಗಿ ಬ್ರೇಕ್ ಮಾಡಬೇಕು. ಡೈರೆಕ್ಟ್ ಆಗಿ ಈ ಒಂದು ಝೋನ್ ಇಂದ ಡೈರೆಕ್ಟ್ ಆಗಿ ಬ್ರೇಕ್ ಮಾಡ್ತಪ್ಪ ಅಂದ್ರೆ ನೀವು ಟ್ರಾಪ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರುತ್ತೆ. ಹೀಗೆ ನೋಡ್ರಪ್ಪ ಅಂದ್ರೆ 23,600 ಬಂದ್ರು ಕೂಡ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಬ್ರೇಕ್ ಮಾಡಬೇಕು. ಅವಾಗ ಏನಾಗುತ್ತಪ್ಪ ಅಂದ್ರೆ ನೆಕ್ಸ್ಟ್ ಟಾರ್ಗೆಟ್ಗಳು ಸಿಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ನಾಳಿನ ದಿನ ನೀವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯನ್ನ ಸ್ವಲ್ಪ ನೋಡ್ಕೊಂಡು ನೀಟಾಗಿ ಟ್ರೈ ಮಾಡೋದು ತುಂಬಾನೇ ಒಳ್ಳೆಯದಂತೇಳಿ ನನ್ನ ಒಂದು ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು.